ಅನ್ನೋಂಗೆ ಮಾತಾಡೆ ಜೊತೆಗೆ ಅವ್ರು ತಮ್ಮ ವೈಯಕ್ತಿಕ ಇರಿಸೋಕ್ಕಾಗಿ ಇಂಜಿನಿಯರ್ ಅವರು ಹಾಕಿದ್ದಾರೆ. ಅದು ವೈಯಕ್ತಿಕತೆ ಅದ, ಅದು ಏನಪ್ಪ ಅಂತಂದ್ರೆ ಲಾಭದಾಯಕ ಹುದ್ದೆ ಇದಲ್ಲ ಅನ್ನೋಂಗೆ ಏನೋ ವಾದ ಮಾಡಿದ್ದಾರೆ. ಅದರಲ್ಲಿ ಎತ್ತಿದಂಥ ಮೂಲಭೂತ ಪ್ರಶ್ನೆಗಳು ಮಾತ್ರ ಸುಳ್ಳೇನಲ್ಲ. ಈ ಶಾಸಕರು, ಈ ವಿಧಾನ ಪರಿಷತ್ ಸದಸ್ಯರು ಇವರಿಗೆ ಇವೆಲ್ಲ ಲಾಭದಾಯಕ ಹುದ್ದೆಗಳು ಮತ್ತು ಸಚಿವ ಸಂಪುಟ ದರ್ಜೆ ಕೊಡುವಂಥದ್ದು, ಸಂಪುಟ ದರ್ಜೆ ಸಚಿವರ ಪದವಿ ಕೊಡುವಂಥದ್ದು ಇದು ತಪ್ಪು ಅನ್ನುವಂಥದ್ದು ಸಹಜವಾಗಿ ಎಲ್ಲರಿಗೂ ಅನ್ನಿಸ್ತದೆ. ಯಾಕಂದರೆ ಇವೆಲ್ಲ ನಿಗಮ ಮಂಡಳಿಗಳು ಅಥವಾ ಈ ಒಂದೇನಪ್ಪ ರಾಜ್ಯ ಸರ್ಕಾರ ನೇಮಿಸಿದಂಥ ಈ ಮಂಡಳಿಗಳಲ್ಲಿ ಇರ್ತಂಥ ಶಾಸಕರು ಇವರೆಲ್ಲ ಈಗಾಗಲೇ ಶಾಸಕರು ಬಂದ್ರೆ ನಮ್ಮ ಸರ್ಕಾರದಿಂದ ಎಲ್ಲ ಸವಲತ್ತುಗಳು ಪಡಿತಾ ಇದ್ದಾರೆ. ಪಡ್ಕೊಳ್ಳೋದಷ್ಟೇ ಅಲ್ಲ, ಶಾಸಕರಿಗೆ ಏನು ಬೇಕಾದ ಮೂಲಭೂತ ಸೌಕರ್ಯಗಳು ಅವರು ಸಿಗ್ತಾ ಇದ್ದಾವೆ. ಇಷ್ಟೆಲ್ಲ ಇದ್ದು ಇವುಗಳನ್ನು ಮತ್ತೊಂದು 48 ಸ್ಥಾನಗಳನ್ನು ನಿರ್ಮಿಸಿ ಅವುಗಳ ಮೂಲಕ ದುಡ್ಡು ಮಾಡ್ಕೊಳ್ಳೋಕೆ ಅನುಕೂಲ ಮಾಡಿಕೊಡ್ತಾರೆ ಅನ್ನೋದು ಸಹಜವಾದಂಥ ಒಂದು ಆರೋಪದ ಇದು. ಇದಕ್ಕೆ ವಾದನ ಮಾಡಿ ಹೇಳಿದ್ರು ಅವರು, ಇವ್ರ ಪರ ಇದ್ದಂಥ ವಕೀಲರಿಲ್ಲ. ಸೂರಿ ಪಾಯಲ್ ಅವ್ರೇನೋ ಇಂಜಿನಿಯರಿಂಗ್ ಸಲುವಾಗಿ ಪ್ರಾಬ್ಲಮ್ ಬಂದದ, ತಮ್ಮ ಮೇಲೆ ಅವ್ರು ಏನೋ ಟ್ರಾನ್ಸ್ಫರ್ ಮಾಡಿದ್ದಕ್ಕೋ ಮತ್ತಿದ್ದಕ್ಕೋ ಅದಕ್ಕೆ ಅವ್ರು ಎಣ್ಣೆ ಆಗಿ ತಿಳ್ಕೊಂಡು ಈ ಕೇಸ್ ಆಗ್ಯಾರ, ಅದು ವೈಯಕ್ತಿಕ ಅದ ಅಂತೇಳಿ ಒಂದಿಷ್ಟು ವಾದ ಮಾಡಿದರು. ಆದರೆ ವೈಯಕ್ತಿಕ ಇರ್ಬೋದಿಲ್ಲ ಅಂತಲ್ಲ, ಅಲ್ಲೂ ಏನೋ ನೋಡ್ರಿ, ಪ್ರತಿಯೊಂದು ಹುದ್ದೆಯಲ್ಲಿ ಅದರದ್ದೇ ಆದಂಥ ಕೆಲವೊಂದು ಪ್ಲಸ್ ಆ್ಯಂಡ್ ಮೈನಸಸ್ ಇದ್ದೇ ಇರ್ತಾವೆ. ಅಲ್ಲೂ ಏರಾಡಿರ್ತದೆ, ಜಿದ್ದಾಡಿರ್ತದೆ, ನಂದು ಸರಿ ಅನ್ನೋಂಥ ವಾದ ಇರ್ತದೆ. ಹೀಗಾಗಿ ಅದು ಅವ್ರ ದೃಷ್ಟಿಗೆ ಬಿಟ್ಟು ಬಿಡೋಣ. ಬಟ್ ಇದು ಮೂಲಭೂತ ಪ್ರಶ್ನೆ ಇರುತ್ತಲ್ಲ, ಸಂವಿಧಾನಕ್ಕೆ ವಿರೋಧಿ ಅನ್ನುವಂಥ ಮಾತು ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ವಿಚಾರ ಮಾಡಿದಾಗ ಸಹಜವಾಗಿ ಇದು ನಮ್ಮ ಹೈಕೋರ್ಟ್ ಜಡ್ಜ್ ನ್ಯಾಯಮೂರ್ತಿ ಆದಂಥ NV ಅಂಜಾರೆ ಅವರು ಇವರಿದ್ದಂಥವರು ಏನಪ್ಪ ಇಲ್ಲ, ಇದನ್ನು ಎನ್ಕ್ವೈರಿ ಮಾಡೋಣ, ಚರ್ಚೆ ಮಾಡೋಣ. ಯಾಕೆಂತಂದರೆ ಇದು ಹೌದು ಸಂವಿಧಾನ ವಿರೋಧಿ ಅನ್ನಿಸ್ತದಂತ. ಅನಗತ್ಯ ಪೋಸ್ಟ್ಗಳು ಒಂದಿಷ್ಟು ಅದಾವ, ಅವೆಲ್ಲ ಕಟ್ ಮಾಡಿದರೆ ದುಡ್ಡು ಉಳಿತದ ಇದಕ್ಕೆ ಖಜಾನೆಗೆ, ಇದು ವ್ಯರ್ಥ ಪೋಲ ಆಗಲಿಕ್ಕೆ ಅನ್ನೋದು ಅವ್ರಿಗೂ ಅನಿಸದ. ಹೀಗಾಗಿ ಇದು ಲಾಭದಾಯಕ ಹುದ್ದೆಗಳಪ್ಪ ಅಂತ ಯಾಕೆ ಅನ್ನಿಸ್ಬಾರ್ದು ಅಂತ ಈ ರೀತಿಯಾಗಿ ಈ ಒಂದು ವಿಶೇಷವಾಗಿ ನಮ್ಮ ಶಾಸಕರನ್ನು ಹಾಕಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಆ ಶಾಸಕರ ಹೆಸರುಗಳು ಈ ರೀತಿ ಅದಾವ: ಹಂಪನಗೌಡ ಬಾದರಳ್ಳಿ, ಅಪ್ಪಾಜಿ CS ನಾಡಗೌಡ, ಭರಮಗೌಡ ಕಾಗೆ, HY ಮೇಟಿ, SR ಶ್ರೀನಿವಾಸ, ವಾಸು, ಬಸವರಾಜ್ ಶಿವಣ್ಣವರ್, BG ಗೋವಿಂದಪ್ಪ,